ನನಗೆ ಈ ಹೂವಿನ ಅಡಗೆಗೆ ದಾವಣಗೆರೆ ಈ ಕಡೆ ಬಂದ್ರೆ ಸಖತ್ ಖುಷಿ ಆಯ್ತದೆ. ಇಲ್ಲಿ ಜನ, ಇಲ್ಲಿ ಹುಡುಗರು ಬಂದ್ರೆ ಎಕ್ಸ್ಪೆಷಲಿ ನಮ್ಮ ಹುಡುಗರು ಎಲ್ಲಿ ಇರ್ತಾರೆ ಏನೋ ಬಂದು ಗಿಲ್ಲಿ ಅಂತ ಸೌಂಡ್ ಮಾಡೋದು, ಆ ಎನರ್ಜಿ ಎನ್ಕರೇಜ್ ಕೊಡೋದು ಸಖತ್. ಈ ಬಿಸ್ತಲು ಅಲ್ಲಿ ನೋಡಿ ಅವನೇ ಚೇರ್ ಹೊತ್ಕೊಂಡು ಓಡಾಡ್ತಾ ಅವಾಗಿಂದ ಎಲ್ಲಿ ಒಂದು 3 ಅವರಿಂದ ಓಡಾಡ್ತಾರೆ. ಮೊದಲನೇದಾಗಿ ಕೃಷ್ಣ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಇಲ್ಲಿಗೆ ಹೂವಿನ ಅಡಗೆಗಳಿಗೆ ಬರೋಕೆ ಒಂದು ಮುಖ್ಯ ಕಾರಣ ಕೃಷ್ಣ ಸರ್. ಆಮೇಲೆ ಅವರು ಇವಾಗ ಬರೀ ಇಲ್ಲಿಗೆ ಬಂದು ಬಿಗ್ ಬಾಸ್ ಇಂದ ಬಂದ್ಮೇಲೆ ಪರಿಚಯ ಎಲ್ಲ, ಮುಂಚೆಯಿಂದನೂ ತುಂಬಾ ಆತ್ಮೀಯರವರು. ಅವರು ನೋಡಿದಾಗೆಲ್ಲ ನನಗೆ ಶಾಸಕರು ಅಂತ ಅನ್ಸೋದಿಲ್ಲ, ತುಂಬಾ ಸ್ನೇಹ ಜೀವಿಯವರು. ಅದು ಸಖತ್ ಖುಷಿ ಆಯ್ತದೆ ಸರ್. ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು ಹಿಂಗೆ ಮುಂದುವರಿತಾ ಇರಲಿ. ನೆಕ್ಸ್ಟ್ 2028ಕ್ಕೂ ನೀವೇ MLA ಆಗಿ ಅನ್ನೋದು ಆಸೆ, ಜನರ ಆಸೆ. 2028ಕ್ಕೂ ನೀವೇ MLA ಆಗಿ ಅನ್ನೋದು ಆಸೆ, ಜನರ ಆಸೆ ಕೂಡ. ಒಳ್ಳೆದಾಗಲಿ ಸರ್. ಇನ್ನೇ ಸಮಾಚಾರ ಊಟ ಮಾಡಿದ್ರ? ಊಟ ಮಾಡ್ತಾರೆ, ಒಯ್ತಾರೆ, ಬರ್ತಾರೆ. ಏನಪ್ಪ ಜೈ ಡಿ ಬಾಸ್. ಖುಷಿ ಆಯ್ತು. ಇನ್ನೇ ಸಮಾಚಾರ? ಅವರು ನೆಕ್ಸ್ಟ್ ವರ್ಷ ಬರ್ತಾರೆ. ಇವರು ಕೃಷ್ಣ ಸರ್ ನೆಕ್ಸ್ಟ್ ವರ್ಷ ಕರ್ಸುವ ಅಂದ್ರು. ಈ ವರ್ಷನೇ ಕರ್ಸ್ಬಿಟ್ರೆ ನೆಕ್ಸ್ಟ್ ವರ್ಷ ಬರೋದು ಬೇಡ ನಂಗೆ ಹೂವಿನ ಅಡಗೆಲಿಗೆ. ಏನಪ್ಪ ಡೈಲಾಗ್ ನಾನು ಯಾವ ಬಿಗ್ ಬಾಸ್ ಬಂದ್ಮೇಲೆ